ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅನ್ಕೊತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬಂದುಬಿಟ್ಟು ನಮ್ಮ ಮನೆ ದೇವ್ರದ್ದು ಜಾತ್ರೆ ಇದೆ. ಸೊ ಹಾಗಾಗಿ ತೇರಿದೆ ಇವತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ರೆಡಿ ಆಗಿದ್ದೀನಿ ಆಲ್ರೆಡಿ. ಇವಾಗ ಟೈಮ್ ಬಂದುಬಿಟ್ಟು 4:15 ಆಗ್ತಾಯಿದೆ. ಅರೌಂಡ್ 5:30 6 ಒಳಗೆ ಮುಗಿಯುತ್ತೆ. ಅಷ್ಟರೊಳಗೆ ಹೋಗ್ಬೇಕು. ಅದೇ ಲಾಸ್ಟ್ ಇಯರ್ ಕೂಡ ನಿಮಗೆ ತೋರಿಸಿದ್ದೆ ಯಾವ ರೀತಿ ತೇರು ಎಲ್ಲ ಇರುತ್ತೆ ನಮ್ಮ ಕಡೆ ಅಂತೇಳಿ ತೋರಿಸಿದ್ದೆ. ಬಟ್ ಬರೀ ಈ ಸತಿ ಯಾವ ರೀತಿ ಮಾಡಿದ್ದಾರೆ ಎಲ್ಲ ನೋಡ್ಕೊಂಬರೋಣ. ಸೊ ಅದಕ್ಕೂ ಮುಂಚೆ ಎಲ್ಲ ಬಟ್ಟೆ ವಾಶ್ ಮಾಡಿ ಹಾಕ್ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ತೆಗೆದು ಮರ್ಚಿಟ್ಟು ಹೊರಡಬೇಕು. ಆಲ್ಮೋಸ್ಟ್ ಇವಾಗ 4:15 ಆಗ್ತಾಯಿದೆ. ಇವಾಗ ಹೊರಟೆ ಒಂದು 10 ನಿಮಿಷದಾಗೆಲ್ಲ ಹೋಗ್ಬಿಡ್ತೀವಿ. ಏನು ದೂರ ಏನಿಲ್ಲ, ಪಕ್ಕದೂರೇ ಅಲ್ವಾ, ಆರಾಮ್ಸೆ ಹೋಗಿ ಬರ್ಬೋದು ಅಂತೇಳಿ ಸ್ವಲ್ಪ ತಡವಾಗೇ ಹೋಗಿದ್ದು. ಸೊ ಹಾಗಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ, ಮತ್ತು ಬರೋದು ಲೇಟ್ ಆಗುತ್ತಲ್ವ. ಹಾಗಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರೆ ಬಂದರೆ ಮತ್ತೆ ಪೂಜೆ ಮಾಡಬೇಕು, ಅದೆಲ್ಲ ಎಂತ ಇರೋದಿಲ್ವಲ್ವ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ. ಹಾಗೆ ನಾವು ಎಲ್ಲಾದರೂ ಹೋಗಬೇಕು ಅಂತೇಳಿದರೆ ಮನೆ ಕೆಲಸ ಎಲ್ಲ ಪೂರ್ತಿಯಾಗಿ ಮುಗಿಸಿಟ್ಟು ಹೋಗಬೇಕು. ಕೆಲವೊಂದು ಸಲ ಅಡುಗೆ ಕೂಡ ಮಾಡಿ ಹೋಗಬೇಕು. ಎಷ್ಟೇ ಮನೆ ಕೆಲಸ ಇದ್ದರೂ ಕೂಡ ಎಲ್ಲನೂ ಮುಗಿಸಿಟ್ಟು ನಾವು ಬೇರೆ ಎಲ್ಲಾದರೂ ಹೋಗೋದನ್ನ ಪ್ಲ್ಯಾನ್ ಮಾಡಬೇಕು. ಇಲ್ಲ ಅಂತಂದರೆ ಮತ್ತೆ ವಾಪಸ್ ಬಂದುಬಿಟ್ಟು ನಾವು ಮನೆಗಳನ್ನ ನೋಡಲಿಕ್ಕಾಗಲ್ಲ. ಅಷ್ಟು ಒಂಥರ ನೆಗೆಟಿವಿಟಿನ ತುಂಬಿರುತ್ತೆ ಅಂತಲೇ ಹೇಳ್ಬೋದು. ಅದನ್ನು ಕ್ಲೀನ್ ಮಾಡೋದಕ್ಕೆ ಇನ್ನೂ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾನು ಕೂಡ ಹೊರಡ್ತಾ ಇದ್ದೀನಿ. ಈಗ ಕಾಫಿ ಕಾಸ್ಕೊಂಡು ಕುಡಿ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರ ಮನೆಗೂ ಒಂದಲ್ಲ ಒಂಥರ ಕೆಲಸಗಳಿದ್ದೇ ಇರುತ್ತೆ. ಸೊ ನಾವೆಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಕಾಫಿ ಮತ್ತು ಊಟಕ್ಕಿಡಿ ಎಲ್ಲರ ಮನೆಗೂ ಇದೆಲ್ಲ ನಾರ್ಮಲ್ಲೇನೆ. ಸೊ ಇವನ್ನೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಹೆಣ್ಮಕ್ಳಿಗೆ ಇದೊಂಥರ ಡೈಲಿ ಕೆಲಸಗಳಷ್ಟೇ. ಸೊ ಇದನ್ನು ನಾವು ದೊಡ್ಡ ಸಾಧನೆ ಅಂತ ನಿಜವಾಗ್ಲೂ ನಾವು ಕನ್ಸಿಡರ್ ಮಾಡೋದಕ್ಕಾಗೋದೇ ಇಲ್ಲ. ಬಿಕಾಸ್ ಇದು ಹೆಣ್ಮಕ್ಳಿಗೆ ಒಂಥರ ಕೆಲಸಗಳಷ್ಟೇ. ಸೊ ಇದನ್ನು ಬಿಟ್ಟು ನಾವೇನು ಸಾಧನೆ ಮಾಡಿದ್ವಿ ಅಂತಲೇ ಈ ಪ್ರಪಂಚ ಕೇಳೋದು. ಸೊ ನೋಡ್ತಿರ್ಬೋದು ನೀವು, ತುಂಬ ಜನ ಎಕ್ಸಾಂಪಲ್ಸ್ ಇದ್ದಾರೆ. ಎಲ್ಲರೂ ಹೀರೋಯಿನ್ಸ್ ಆಗ್ಬೋದು. ತುಂಬ ಜನ ಅವ್ರ ಮನೆ ಕೆಲಸ ಮುಗಿಸ್ಬಿಟ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಹೇಳ್ತಾ ಇರೋದು ನಾನು, ಅವರೆಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ಶೂಟಿಂಗ್ ಹೋಗ್ತಾರೆ. ಸೊ ಆ ರೀತಿ ಏನೆಲ್ಲ ಅವ್ರವ್ರ ಕೆಲಸಗಳಿರುತ್ತೋ ಅದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೇ ಹೋಗಿರ್ತಾರೆ. ಸೊ ಅದು ಸಾಧನೆನ ನಾವು ಏನಾರ ಒಂದು ರೀತಿ ಸಾಧನೆ ಮಾಡಬೇಕು. ಆವಾಗಷ್ಟೇ ನಮಗೆ ಈ ಪ್ರಪಂಚದಾಗಲಿ ಒಂದು ಮನೆ ಒಳಗಾಗಲಿ ನಮಗೆ ಒಂದು ಏನು ಹೇಳ್ತಾರೆ, ಲೈಕ್ ನಮಗೆ ರೆಸ್ಪೆಕ್ಟ್ ಸಿಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅಂತ ನಾವು ಕೇಳೋದಲ್ಲ, ಬೇರೆಯವರು ನಮಗೆ ರೆಸ್ಪೆಕ್ಟ್ ಕೊಡಬೇಕು. ಆ ರೀತಿ ನಾವು ಬೆಳಿಬೇಕು. ಹೆಣ್ಮಕ್ಳು ಯಾವಾಗ್ಲೂ ಅಡುಗೆ ಮನೆಗೆ ಸೀಮಿತವಾಗಿರಬಾರ್ದು. ಅದನ್ನು ಬಿಟ್ಟು ಹೊರಗಡೆ ಬಂದು ಪ್ರಪಂಚ ಇದೆ ಅದನ್ನು ಕೂಡ ನೋಡಿ. ಈಗ ಎಲ್ಲ ಥರ ನೀವೊಂದು ಹಪ್ಪಳ ಮಾಡಿ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಿಂದ ಅರ್ನಿಂಗ್ಸ್ ಮಾಡಿದ್ರು ಎಂತನೂ ಬೇಜಾರಿಲ್ಲ. ನೀವೇನಾದ್ರೂ ಒಟ್ಟು ಸಾಧನೆ ಮಾಡಿ ಅಂತಲೇ ಹೇಳ್ತೀನಿ. ಯಾವಾಗಲೂ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಕಾಫಿ ಕಾಸ್ತೆ, ನಾನು ಅಡುಗೆ ಮಾಡಿದೆ, ಮಕ್ಕಳಿಗೆ ಊಟ ಮಾಡಿಸ್ದೆ, ಅದರಲ್ಲೇ ಇರಬೇಡಿ ಪ್ಲೀಸ್. ನನ್ನ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ಇದನ್ನೇನಾದರೂ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ನೀವು ಅಂತ ಹೇಳಿದರೆ ಸ್ವಲ್ಪ ಈ ರೀತಿ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಬಿಟ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಒಂದು ದುಡಿಮೆ ಬಗ್ಗೆ ಯೋಚನೆ ಮಾಡಿ. ತುಂಬ ಜನ ದುಡಿತಾ ಇದ್ದಾರೆ, ತುಂಬ ಜನ ಕಷ್ಟಪಡ್ತಾ ಇದ್ದಾರೆ. ಸೊ ನಿಮಗೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ. ಮುಂದೊಂದಿನ ನೀನು ಏನು ಮಾಡಿದೆ ಅಂತ ಕೇಳ್ತಾರೆ ಹೊರತು ನಾನು ಅಡುಗೆ ಮನೇಲಿ ಕೂತ್ಕೊಂಡು ಅಡುಗೆ ಮಾಡಿದೆ ಅಂತ ಹೇಳಿದರೆ ನಿಜವಾಗ್ಲೂ ಅದೆಲ್ಲ ನಾರ್ಮಲ್ ವಿಚಾರ, ಅದರಲ್ಲಿ ಏನು ದೊಡ್ಡ ಸಾಧನೆ ಇಲ್ಲ ಅಂತಲೇ ಖಂಡಿತವಾಗ್ಲೂ ಎಲ್ಲರೂ ಹೇಳೋದು. ಸ್ವಲ್ಪ ಅದನ್ನು ಬಿಟ್ಟು ಆಚೆ ಬಂದು ಏನಾದರೂ ನೋಡಿ, ಪ್ರಪಂಚ ನೋಡಿ. ತುಂಬ ಜನ ಸಾಧನೆ ಮಾಡಿದ್ದಾರೆ. ನಿಮ್ಮ ಕೈಲಿ ಆದರೆ ಸ್ವಲ್ಪ ಇದನ್ನು ಅಳವಡಿಸ್ಕೊಳ್ಳಿ. ಇಲ್ಲ ಅಂದರೆ ಇಡ್ಸೋಕೆ ಏನು ತೊಂದರೆ ಇಲ್ಲ. ನಾನು ಕೂಡ ಇವಾಗ ದೇವಸ್ಥಾನಕ್ಕೆ ಬಂದೆ. ಬಟ್ಟೆ ರಶ್ ಇತ್ತು, ನುಕ್ಕೊಂಡು ಹೋಗಿದ್ದಾಯಿತು. ಒಳಗಡೆ ಜಾತ್ರೆ ತೇರು ಅಂದ್ರೆ ಆ ರೀತಿ ತುಂಬ ಜನ ಸೇರ್ಕೊಂಡಿರ್ತಾರೆ. ಸೊ ನಾವು ಕೂಡ ದೇವ್ರನ್ನ ನೋಡಬೇಕು ಅನ್ನೋದೊಂದು ಸಂತೋಷಕ್ಕೆ ನಾವು ನುಕ್ಕೊಂಡು ಹೋಗಿರ್ತೀವಿ. ಪ್ರತಿದಿನ ನಾವು ಹೋಗಿ ದೇವಸ್ಥಾನದಲ್ಲಿ ದೇವ್ರುಗಳನ್ನ ನೋಡೋದೇ ಬೇರೆ. ಈ ರೀತಿ ಜಾತ್ರೆಯಲ್ಲಿ ಹೋಗಿ ನೋಡಿ ದರ್ಶನ ಪಡೆಯೋದೇ ಬೇರೆ. ಆ ಫೀಲಿಂಗ್ ನೀವು ಹೋಗಿರ್ತೀರಲ್ಲ ಆವಾಗ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಿಮಗೆ. ಹೋಗ್ಬೇಕಾದ್ರೆ ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಅಭಿಷೇಕ ಮಾಡಿರ್ತಾರೆ. ಏನೋ ಒಂಥರ ಪಾಸಿಟಿವಿಟಿ ಜಾತ್ರೆ ಟೈಮಲ್ಲಿ ಎಲ್ಲ ಬರುತ್ತೆ. ಅದೇ ನಾರ್ಮಲ್ ಡೇಸಲ್ಲಿ ನಾರ್ಮಲ್ ಪೂಜೆ ಮಾಡಿರ್ತಾರೆ. ಯಾವಾಗಲೂ ನಾರ್ಮಲ್ ಡೇಸ್ಗಿನ ನೀವು ಜಾತ್ರೆಯಲ್ಲಿ ಹೋಗಿ ನೋಡಿದಾಗ ಒಂಥರ ಕಣ್ಣಲ್ಲಿ ನೀರು ಬಂದಿರುತ್ತೆ. ಈ ದೇವಸ್ಥಾನಕ್ಕೆ ನಾವು ಸುಮಾರು ಸತಿ ಹೋಗಿದ್ದೀನಿ, ಯಾಕಂದರೆ ನಮ್ಮ ಮನೆ ದೇವರಲ್ವ. ಹಾಗಾಗಿ ನಾನು ಸುಮಾರು ಸತಿ ಹೋಗಿರ್ತೀನಿ. ಆದರೂ ಜಾತ್ರೆ ಟೈಮಿಗೆ ಹೋದಾಗ ಏನೋ ಒಂಥರ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡು ಬಿಡುತ್ತೆ. ಅದೇನೋ ಗೊತ್ತಿಲ್ಲ ನನಗೆ, ಎಲ್ರಿಗೂ ಹಾಗೇನೋ, ನನಗೆ ಆಗೋ ಗೊತ್ತಿಲ್ಲ ನನಗೆ. ಸೊ ಆ ರೀತಿ ಆ ಫೀಲಿಂಗೇ ಬೇರೆ ಇರುತ್ತೆ. ಹಾಗೆ ನಾನು ಕೂಡ ಇವಾಗ ದರ್ಶನನೆಲ್ಲ ಮುಗಿಸ್ಕೊಂಡು ಇವಾಗ ಹಾಗೆ ಊಟಕ್ಕೆ ಕೊಟ್ಟಿದ್ರು, ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಸೈಡಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಊಟಕ್ಕೆ ಪಾಯಸ, ಅನ್ನ, ಸಾರು ಹಾಗೆ ಲಾಡುಂಡೆ ಕೊಟ್ಟಿದ್ರು. ಅದು ಎಲ್ಲ ತಿಂದ್ಕೊಂಡು ಸೈಡಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನೋಡೋಣ, ದೇವರು ನೋಡಬೇಕಲ್ಲ, ಲಾಸ್ಟ್ ತೇರು ನೋಡಿಲ್ಲ ಅಂದರೆ ಹೇಗೆ ಚಂದ ಹೇಳಿ, ಅದು ಮುಗಿಸ್ಕೊಂಡೇ ಹೋಗೋದು. ಹಾಗಾಗಿ ನಿಂತ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಜನ ಕಡಿಮೆ. ತೇರು ಬರೋ ಮುಂದೆ ನೋಡಿ ವಿಡಿಯೋ ಹಾಕ್ತೀನಿ. ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಕಾಲ ಮೇಲೆಲ್ಲ ತುಳಿತಾ ಇರ್ತಾರೆ. ಸೊ ಜಾತ್ರೆ ತೇರು ಇದೆಲ್ಲ ನಾರ್ಮಲ್, ಅದೆಲ್ಲ ಏನು ನಾವು ಬೇಜಾರು ಮಾಡ್ಕೊಡೋ ಹಾಗೇ ಇಲ್ಲ.
ಹೋಗಬೇಕು, ನೋಡಬೇಕು, ಬರಬೇಕು. ಸಿಗೋದು ವರ್ಷಕ್ಕೊಂದು ಸಲ. ನಾನು ಯಾವುದೇ ರೀತಿ ಜಾತ್ರೆಗೆಲ್ಲ ಹೋಗಲ್ಲ, ಇದೊಂದಕ್ಕೆ ಹೋಗೋದು ನನಗೆ. ನಮ್ಮ ಅಪ್ಪಾಜಿ ಚಿಕ್ಕ ವಯಸ್ಸಿಂದ ನಾವು ಹೋಗೇ ಇಲ್ಲ, ಈ ಜಾತ್ರೆಗಾದ್ರೂ ಹೋಗಿಲ್ಲ. ಹಾಸ್ಟೆಲಲ್ಲಿ ಬೆಳೆದಿರೋದ್ರಿಂದ ಇವಾಗ ಒಂದು ರೀಸೆಂಟಾಗಿ ಒಂದು 5-6 ಇಯರ್ಸಿಂದನೂ ಅಂದ್ಕೊತೀನಿ, ನಾನು ಡಿಗ್ರಿ ಬಂದ ಮೇಲಿಂದನೇ ನಾನು ಹೋಗ್ತಾ ಇರೋದು. ಅದಕ್ಕೂ ಮುಂಚೆ ನಾನು ಹೋಗೇ ಇಲ್ಲ. ಸೊ ಅವಾಗಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರ್ತೀನಿ ಈ ಜಾತ್ರೆಗೆ. ಈ ಕ್ಲಿಪ್ಪಿಂಗ್ಸ್ ಎಲ್ಲ ಆಗ್ತಾ ಇರೋ ಉದ್ದೇಶ ಇಷ್ಟೇ, ನಮ್ಮ ಕಡೆ ಜಾತ್ರೆಗಳು ಯಾವ ರೀತಿ ಆಗುತ್ತೆ ಏನು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅಷ್ಟೇ. ಕೆಲವೊಬ್ಬರಿಗೆ ಹಳ್ಳಿ ಲೈಫ್ ಸ್ಟೈಲ್ ಇಷ್ಟನೇ ಆಗೋದಿಲ್ಲ, ನನಗೇನು ಆ ರೀತಿ ಇಲ್ಲ. ನಾನು ಓದಿದ್ದೆಲ್ಲ ನಾನು ಟೌನಲ್ಲೇ, ಅಂದರೆ ನಾನು LKG ಅಂತ ಹಿಡಿದು ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೆಲ್ಲ ನಾನು ಟೌನಲ್ಲೇ. ಬಟ್ ಸ್ಟಿಲ್ ನನಗೆ ಹಳ್ಳಿ ಅಂದ್ರೇ ಇಷ್ಟ. ಬಿಕಾಸ್ ನನ್ನ ಪೇರೆಂಟ್ಸ್ ಎಲ್ಲ ಇಲ್ಲೇ ಇರೋದ್ರಿಂದ ನನಗಿಲ್ಲೇ ಕಂಫರ್ಟಬಲ್ ಆಗಿದ್ದೀನಿ ಅಂತೇಳಿ ನನಗನ್ಸುತ್ತೆ. ಕೆಲವೊಬ್ರಿಗೆ ಹಳ್ಳಿ ಅಂದರೆ ಇಷ್ಟ ಆಗೋದಿಲ್ಲ. ಸೊ ಇಟ್ಸ್ ಓಕೆ, ಅವ್ರವರು ಇಷ್ಟ, ಅದು ನಾವೇನು ಡಿಸೈಡ್ ಮಾಡಿಕ್ಕೆ ನಾವ್ಯಾರು ಅಲ್ಲ. ಬಟ್ ನನಗಿಷ್ಟ. ಕೆಲವೊಬ್ರು ಹೇಳ್ತಾರೆ, ನೀನು ಇಷ್ಟೊಂದು ಓದಿದ್ಯಾ, ಇಂಜಿನಿಯರ್ ಮಾಡಿದ್ಯಾ, ಆದರೂ ನೀನು ಹಳ್ಳಿನೇ ಇಷ್ಟಪಡ್ತೀಯಾ, ನೀನು ಟೌನ್ ಇಷ್ಟಪಡಲ್ಲ ಅಂತೇಳಿ ಹೇಳ್ತಾರೆ. ಸೊ ನನಗೇನು ಬೇಜಾರಿಲ್ಲ ಗೈಸ್, ಅವ್ರವ್ರ ಅನಿಸಿಕೆನ ಅವ್ರು ಹೇಳ್ತಾರೆ ಅಷ್ಟೇ. ನನಗೇನು ಇಷ್ಟ ಅದನ್ನ ಮಾತ್ರ ನಾನು ಮಾಡ್ಬೋದಲ್ವ. ಅವ್ರವ್ರ ಅನಿಸಿಕೆ ಯಾವುದು ಅವ್ರಿಗೆ ಇಷ್ಟ ಅಲ್ವಾ, ಅವ್ರು ಹೇಳ್ತಾರೆ ಅಷ್ಟೇ. ನಾನು ಸರಿ ಬಿಡಿ ಅಂತಲೇ ಹೇಳ್ತೀನಿ. ನಾನು ಯಾವತ್ತೂ ಏನಕ್ಕೂ ಬೇಜಾರು ಮಾಡ್ಕೊಳಲ್ಲ ಗೈಸ್. ನನ್ನ ಹತ್ರ ಏನಿದೆಯೋ ಅದರಲ್ಲೇ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀನಿ. ನೀವು ನೋಡಿರ್ಬೋದು ಸುಮಾರು ಸತಿ ನಾನು ಹಾಕಿದ ಬಟ್ಟೆನೇ ಹಾಕ್ತೀನಿ. ಅಂದರೆ ಅದಕ್ಕೇನು ನಾನು ಬೇಜಾರು ಮಾಡ್ಕೊಳಲ್ಲ. ನಾನು ಇರೋದಲ್ಲೇ ತುಂಬ ಖುಷಿಯಾಗಿರ್ತೀನಿ. ಬಟ್ ತುಂಬಾ ಸ್ವಚ್ಛವಾಗಿರಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ನಾನು ಅದೇ ರೀತಿಯೇ ಫಾಲೋ ಮಾಡ್ತೀನಿ. ಇವತ್ತು ನಾನು ಒಂದು ಸಲ ಬಟ್ಟೆ ಹಾಕ್ಕೊಂಡೆ ಅಂತೇಳಿದರೆ ಅದನ್ನು ಹಾಗೆ ನಾನು ಯಾವತ್ತೂ ಮರ್ಚಿಡೋದಿಲ್ಲ, ಅದನ್ನು ವಾಶ್ ಮಾಡಿಬಿಟ್ಟೆ ನಾನು ಎತ್ತಿಡೋದು. ಸೊ ನನ್ನ ಪ್ರಕಾರ ಅದರಲ್ಲಿ ತುಂಬ ನೆಗೆಟಿವಿಟಿನೇ ಇರುತ್ತೆ. ಸೊ ಅದನ್ನು ನಾವು ಮತ್ತೆ ರಿಪೀಟ್ ಹಾಕ್ಕೊಂಡಾಗ ಅದರಲ್ಲಿ ನನಗೆ ಪಾಸಿಟಿವ್ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಒಂದು ಸಲ ನಾನು ಬಟ್ಟೆನ ಹಾಕ್ಕೊಂಡೆ ಅಂತೇಳಿದರೆ ಅದನ್ನು ವಾಶ್ ಮಾಡಿಬಿಟ್ಟೆ ನಾನು ಹಾಕ್ಕೊಳೋದು. ಅದನ್ನು ನಾನು ಫಾಲೋ ಮಾಡ್ತೀನಿ ಹೊರತಾಗಿ ಇವತ್ತು ಹಾಕ್ಕೊಂಡಿದ್ದ ಬಟ್ಟೆ ನಾನು ಮತ್ತೆ ಯಾವತ್ತೂ ಹಾಕ್ಕೊಳೋದೇ ಇಲ್ಲ. ಈ ರೂಲ್ಸ್ನ ನಾನು ಫಾಲೋ ಮಾಡೋದಿಲ್ಲ. ಬಟ್ ಹಾಕ್ಕೊಂಡಿದ್ದ ಬಟ್ಟೆನ ವಾಶ್ ಮಾಡಿ ಹಾಕ್ಕೋಬೇಕು ಅನ್ನೋದು ನನ್ನ ಪದ್ಧತಿ. ಇದನ್ನೇನು ಕೇಳಿದೆ ಅಂತೇಳಿದರೆ, ನಾವು ಇರೋದ್ರಲ್ಲೇ ಖುಷಿ ಪಡಬೇಕು ಗೈಸ್. ನಿಜವಾಗ್ಲೂ ಎಷ್ಟೊಂದು ಜನ ನಮ್ಮ ಲೈಫ್ನ ಅವ್ರು ಅನುಭವಿಸ್ಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಬಟ್ ನಮಗೆ ಸಿಕ್ಕಿರೋ ಲೈಫ್ನ ನಾವು ಬೇಡ, ಈ ಲೈಫ್ ಏನಕ್ಕಾದರೂ ಇದೆಯೋ ಅಂತೇಳಿ ನಾವು ಕುರುಗ್ತಾ ಇರ್ತೀವಿ. ನಿಜವಾಗ್ಲೂ ಆ ರೀತಿ ಮಾಡಬೇಡಿ. ಇರೋ ಲೈಫ್ನ ಬ್ಯೂಟಿಫುಲ್ಲಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಪಡಿ. ನಾವು ಸಂತೋಷವಾಗಿದ್ದರೆ ಫ್ಯಾಮಿಲಿನೂ ಕೂಡ ಸಂತೋಷವಾಗಿ ಇಟ್ಕೋಬೋದು. ಸ್ವಲ್ಪ ಸಿಟ್ಟನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಜಾತ್ರೆಯಲ್ಲಿ ಲೈವ್ ವಾಯ್ಸ್ ಯಾವ ರೀತಿ ಇರುತ್ತೆ ಅಂತೇಳಿ ನೀವು ಕೂಡ ಒಂದ್ಸಲ ಕೇಳಿಸ್ಕೊಳ್ಳಿ. ಇದ್ರಲ್ಲ ಎಷ್ಟು ಗಲಾಟೆ ಇರುತ್ತೆ ಅಂತೇಳಿ, ಸಿಕ್ಕಾಪಟ್ಟೆ ಗಲಾಟೆ ಇರುತ್ತೆ. ಹಾಗೆ ಮಂಡಕ್ಕಿ ಬಾಳೆಹಣ್ಣೆಲ್ಲ ತೇರ ಮೇಲೆ ಎಸಿತಾ ಇರ್ತಾರೆ. ಪ್ರತಿ ವರ್ಷವೂ ಇದೇ ರೀತಿಯೇ ಇರುತ್ತೆ. ನಾರ್ಮಲಾಗಿ ಏನು ಜಾಸ್ತಿ ಡಿಫ್ರೆನ್ಸ್ ಏನಿರೋದಿಲ್ಲ. ಆದರೂ ಹೋಗ್ತೀವಿ ಬರ್ತೀವಿ. ಇಷ್ಟು ರಶ್ಶಲ್ಲಿ ನನ್ನ ಫ್ರೆಂಡ್ನ ಫೋನ್ ಮಾಡಿಬಿಟ್ಟು ಅವಳಿಗೆ ಭೇಟಿ ಆಗ್ತೀನಿ ಅಂತ ಹೇಳಿದ್ದೆ, ಅದನ್ನು ಕೂಡ ನಾನು ಮರ್ತೇ ಬಿಟ್ಟಿದ್ದೀನಿ. ಸೊ ಮನೆಗೆ ಬಂದಮೇಲೆ ನೆನ್ಪು ಮಾಡಿಕೊಂಡೆ. ಇಟ್ಸ್ ಓಕೆ, ಮತ್ತೆ ಯಾವಾಗಾದ್ರೂ ಸಿಗ್ತಾ ಇರ್ತೀವಿ, ಏನು ಅದೇನು ದೂರ ಊರಿಲ್ಲ. ಹಾಗೆ ದೇವ್ರ ಹತ್ರ ಏನು ಜಾಸ್ತಿ ನಾನು ಏನೂ ಕೇಳ್ಕೊಳೋದಿಲ್ಲ ಗೈಸ್, ಅಂದರೆ ಕೋರಿಕೆಗಳನ್ನ. ದೇವರು ನಮಗೆ ಈ ಲೈಫ್ನ ಕೊಟ್ಟಿದ್ದಾನೆ ಅಂತೇಳಿದರೆ ಅದನ್ನು ಬ್ಯೂಟಿಫುಲ್ಲಾಗಿ ಇಟ್ಕೊಳೋದು, ಖುಷಿಯಾಗಿ ಇಟ್ಕೊಳೋದು ಅಥವಾ ಕೆಟ್ಟದಾಗಿ ಇಟ್ಕೊಳೋದು ಅದು ನಮ್ಮ ಕೈಲೇ ಇರುತ್ತೆ. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತ ನಾನು ಮಾತ್ರ ಕೇಳ್ಕೊಳ್ತೀನಿ ಅಷ್ಟೇ. ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಲ್ಲ. ಬಿಕಾಸ್ ನಮಗೆ ಕಷ್ಟಪಟ್ಟು ದುಡಿದ್ರೆ ನಾವೇನಾದರೂ ತೊಗೋಬೋದು. ಸುಮ್ಮನೆ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ದೇವ್ರುಗಳು ಕೊಡಲ್ಲ. ಸೊ ಇದು ಮಾತ್ರ ನಾನು ಹೇಳ್ತೀನಿ. ಎಲ್ಲೋದು ನಾನೇನು ದೇವ್ರ ಹತ್ರ ಏನು ಕೇಳ್ಕೊಳಲ್ಲ. ನಾರ್ಮಲಾಗಿ ಇರೋ ಲೈಫಲ್ಲೇ ನನ್ನ ಶ್ರಮದ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಲೈಫು ಅನ್ನೋದು. ಈ ಲೈಫ್ನ ನಡೆಸ್ಕೊಂಡು ಹೋಗುವಂಥ ಶಕ್ತಿ ಕೊಡುವಂಥ ಮಾತ್ರ ನಾನು ಕೇಳ್ಕೊತೀನಿ. ಸೊ ತೇರೆಲ್ಲ ಮುಗಿಸ್ಕೊಂಡು ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತೇಳಿ. ಇನ್ನೂ ತುಂಬ ಜನ ಇದ್ದಾರೆ, ಅಂದರೆ ಕಾರ್ ಪಾರ್ಕಿಂಗ್ ಎಲ್ಲ ಜಾಗ ಇರುತ್ತೆ. ನಾವು ಈ ಸತಿ ಕಾರ್ಗಲ್ಲಿ ಹೋಗಿದ್ದಿಲ್ಲ, ಬೈಕಲ್ಲಿ ಹೋಗಿದ್ದು. ನೋಡ್ತಿರ್ಬೋದು ಆಲ್ಮೋಸ್ಟ್ ಅಲ್ಲೇ 6:30 ಮೇಲಾಗಿ ಜಾತ್ರೆನೆಲ್ಲ ಮುಗಿಸ್ಕೊಂಡು ಜನ ಊರ ಕಡೆ ಹೊರಟರು. ಹಾಗೆ ನಾವು ಕೂಡ ಬಂದ್ವಿ. ಏನು ದೂರ ಇಲ್ಲ, ಊರ ಹತ್ರನೇ ಇರೋದು. ಒಂದು 10 ನಿಮಿಷದಲ್ಲೆಲ್ಲ ಮನೆ ರೀಚ್ ಆಗಿಬಿಡ್ತೀವಿ. ವೆದರ್ ನೋಡ್ತಿರ್ಬೋದು ನೀವು, ಸಿಕ್ಕಾಬಟ್ಟೆ ಕೂಲಾಗಿದೆ, ಬಿಸಿಲಿಲ್ಲ. ಒಂಥರ ಮಳೆ ಬರೋ ವಾತಾವರಣ ಇದೆ, ಬಟ್ ಮಳೆ ಬರ್ತಾ ಇಲ್ಲ. ಈ ರೀತಿ ವಾತಾವರಣದಲ್ಲಿ ನಾವು ಹೋಗೋದೇ ಒಂದು ಚಂದ, ಅದರಲ್ಲೂ ಈ ರೀತಿ ಜಾತ್ರೆಗಳನ್ನೆಲ್ಲ ನೋಡೋದೇ ಒಂದು ಚಂದ. ತುಂಬ ಬಿಸಿಲಿದ್ರೆ ಒಂಥರ ಸೆಕೆ ಆಗ್ತಾ ಇರುತ್ತೆ. ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅಂತೇಳಿ ಅನಿಸ್ತಾ ಇರುತ್ತೆ. ಬಟ್ ಈ ಸತಿ ಆ ರೀತಿ ಇರಲಿಲ್ಲ, ಒಂಥರ ಚೆನ್ನಾಗಿತ್ತು.
ಆಗಿತ್ತು, ಒಂಥರ ಕೂಲಾಗಿತ್ತು ನೋಡಿ ವೆದರ್ ನೋಡಿ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವೀಡಿಯೋ. ತಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಬೇಗ ಒಂದು 1000 ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆದಷ್ಟು ಬೇಗ ಒಂದು ಸೆಲೆಬ್ರೇಷನ್ ವೀಡಿಯೋನ ಮಾಡಬೇಕು ಅಂತೇಳಿ ತುಂಬ ಆಸೆ ಪಟ್ಟು ಕಾಯ್ತಾ ಇದ್ದೀನಿ. ದಯವಿಟ್ಟು ಅಟ್ಲೀಸ್ಟ್ ಒಂದು 1000 ಸಬ್ಸ್ಕ್ರೈಬರ್ಸ್ ಏನು ಅಷ್ಟು ದೊಡ್ಡದಲ್ಲ ಗೈಸ್. ನಿಮ್ಮ ಸಪೋರ್ಟ್ ಇದ್ದರೆ ಬೇಗ ರೀಚ್ ಆಗ್ಬೋದು. ಆದಷ್ಟು ಬೇಗ ಆಗಲಿ, ನಾನು ಕೂಡ ಒಂದು ಸೆಲೆಬ್ರೇಷನ್ ವೀಡಿಯೋ ಮಾಡಬೇಕು ಅಂತೇಳಿ ಕಾತುರವಾಗಿ ಕಾಯ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಆದಷ್ಟು ಖುಷಿಯಾಗಿರಿ, ನಗುತ್ತಾ ಇರಿ. ಯಾವಾಗಲೂ ಪಾಸಿಟಿವ್ ಆಗಿ ಮಾತ್ರ ಯೋಚನೆ ಮಾಡಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆಡ್ಕೊಂಡು ನಗೋರು ಆಡ್ಕೊಂಡು ನಗ್ತಾನೆ ಇರ್ತಾರೆ, ಬೆಳೆಯೋರು ಬೆಳೀತಾನೆ ಇರ್ತಾರೆ. ಈ ಮಾತು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಯಾರೋ ಆಡ್ಕೊಂಡು ನಗ್ತಾ ಇದ್ದಾರೆ ಅಂತೇಳಿ ನಿಮ್ಮ ಡ್ರೀಮ್ಸ್ನೆಲ್ಲ ನೀವು ಅಲ್ಲೇ ಕುಗ್ಗಿಸ್ಬೇಡಿ. ಅವ್ರು ನಗ್ತಾ ಇದ್ದಾರೆ ನಿಮ್ಮನ್ನು ನೋಡಿ ಅಂತೇಳಿ ಇನ್ನೂ ಜಾಸ್ತಿ ಆ ಕೆಲಸ ಜಾಸ್ತಿ ಮಾಡಿ. ಖಂಡಿತವಾಗ್ಲೂ ಬೆಳಿತೀರಾ. ಮುಂದೆ ಒಂದಿನ ಬಂದುಬಿಟ್ಟು ಅವರೇ ಹೇಳ್ತಾರೆ, ಹೇಗೆ ಮಾಡಿದೆ ಇದನ್ನು ಅಂತೇಳಿ ಕೇಳ್ತಾರೆ. ಸೊ ಅಲ್ಲಿವರೆಗೂ ಪೇಷನ್ಸಿಂದ ವೇಟ್ ಮಾಡ್ತಾಯಿರಿ. ಆದಷ್ಟು ಬೇಗ ನಿಮಗೂ ಕೂಡ ಒಳ್ಳೆ ದಿನ ಬಂದೇ ಬರುತ್ತೆ. ಈ ಮಾತು ನೆನ್ಪಿಟ್ಕೊಳ್ಳಿ. ಪ್ರತಿದಿನ ನಿಮ್ಮ ಕೆಲಸಗಳು ಏನು ಮಾಡಬೇಕು ಅನ್ನೋದು ಮಾತ್ರ ಯೋಚನೆ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.